ಚಿನ್ನದ ನಾಡಿನ ಗಂಧದ ಬೀಡಿನ ಹಾಡು, ಕನ್ನಡ ನಾಡಿನ ಹೊಂಗಿರಣದ ಹೊಸ ಜಾಡು. ಸರಿಯುತ್ತಿದೆ ಕತ್ತಲ ഇരുಳು, ಹರಿಯುತ್ತಿದೆ ನಲ್ಮೆಯ ಹೊನಲು. ಸರಿಯುತ್ತಿದೆ ಕತ್ತಲ ഇരുಳು, ಹರಿಯುತ್ತಿದೆ ನಲ್ಮೆಯ ಹೊನಲು. ಚಿನ್ನದ ನಾಡಿನ ಗಂಧದ ಬೀಡಿನ ಹಾಡು, ಕನ್ನಡ ನಾಡಿನ ಹೊಂಗಿರಣದ ಹೊಸ ಜಾಡು. ಮಕ್ಕಳ ಪಾಲಿಗೆ ವಿದ್ಯೆಯ ಸಂಭ್ರಮ, ಮಹಿಳೆಯ ಪಾಲಿಗೆ ಹಬ್ಬದ ಸಡಗರ. ರೈತರ ಪಾಲಿಗೆ ಸ್ನೇಹದ ಬೆಂಬಲ, ಎಲ್ಲರ ಸೌಖ್ಯವೇ ನಾಡಿನ ಹಂಬಲ. ಒಂದೇ ಮಂತ್ರ ವಿಕಾಸ, ಒಂದೇ ಮಂತ್ರ ವಿಕಾಸ. ಚಿನ್ನದ ನಾಡಿನ ಗಂಧದ ಬೀಡಿನ ಹಾಡು, ಕನ್ನಡ ನಾಡಿನ ಹೊಂಗಿರಣದ ಹೊಸ ಜಾಡು. ಸರಿಯುತ್ತಿದೆ ಕತ್ತಲ ഇരുಳು, ಹರಿಯುತ್ತಿದೆ ನಲ್ಮೆಯ ಹೊನಲು. ಸರಿಯುತ್ತಿದೆ ಕತ್ತಲ ഇരുಳು, ಹರಿಯುತ್ತಿದೆ ನಲ್ಮೆಯ ಹೊನಲು. ಚಿನ್ನದ ನಾಡಿನ ಗಂಧದ ಬೀಡಿನ ಹಾಡು, ಒಂದೇ ಮಂತ್ರ ವಿಕಾಸ, ಒಂದೇ ಮಂತ್ರ ವಿಕಾಸ. ಭವ್ಯ ಭವಿಷ್ಯಕ್ಕೆ ಭದ್ರ ಬುನಾದಿ. ಹೊಂಗನಸುಗಳ ಮುಡಿಯ ಮುಟ್ಟುವರು ನಾವು. ಕವಿ ಹೃದಯದ ಕನಸುಗಾರ, ಮುಗ್ಧ ಮನಸ್ಸಿನ ಸ್ನೇಹಜೀವಿ, ಜನಸೇವೆಯೇ ತನ್ನ ಬಾಳಿನ ಉಸಿರು ಎಂದು ನಂಬಿ ನುಡಿದಂತೆ ನಡೆಯುವ ವಿಶಾಲ ಮನೋಭಾವದ ನಿಷ್ಠುರ, ದಕ್ಷ, ಪ್ರಾಮಾಣಿಕ ನಾಯಕ ಶ್ರೀ BS ಯಡಿಯೂರಪ್ಪನವರು ಕರ್ನಾಟಕದ ಅಭಿವೃದ್ಧಿಯ ಸುವರ್ಣ ಅಧ್ಯಾಯವನ್ನು ಶ್ರದ್ಧೆ ವಿನಯಗಳಿಂದಲೇ ಆರಂಭಿಸಿದ್ದಾರೆ. ಅಭಿವೃದ್ಧಿಯೇ ಮೂಲ ಮಂತ್ರ, ಅದೇ ತಾರಕ ಮಂತ್ರ, ಅದೇ ಕನಸು, ಅದೊಂದೇ ಗುರಿ. ಅಭಿವೃದ್ಧಿ ಎಂಬ 4 ಅಕ್ಷರಕ್ಕೆ ಕಿರೀಟ ತೊಡಿಸಿ ಕರ್ನಾಟಕದ ಮುಡಿಗೇರಿಸಲು ಕಂಕಣ ತೊಟ್ಟು ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ತಾರೀಖು 30/5/2008 ಶುಕ್ರವಾರ ಮಧ್ಯಾಹ್ನ ಶ್ರೀ BS ಯಡಿಯೂರಪ್ಪನವರ ಹಾಗೂ ಅವರ ಮಂತ್ರಿಮಂಡಲದ 29 ಸಚಿವರ ಪ್ರಮಾಣ ವಚನ. ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕರಿಸಿದ ಮರು ಘಳಿಗೆಯಿಂದಲೇ ಸಮೃದ್ಧ ಕರ್ನಾಟಕದ ಗುರಿಯತ್ತ ಸಮರ ಸನ್ನದ್ಧ ಮುನ್ನಡೆ ಇಟ್ಟರು ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪನವರು. ಬೆಂಗಳೂರು ನಗರ ಪ್ರದಕ್ಷಿಣೆ ಸೇರಿದಂತೆ ಹಲವಾರು ವೈಯಕ್ತಿಕ ಭೇಟಿಗಳು ಹಾಗೂ ಸಭೆ ಸಂವಾದಗಳ ನಂತರ ಮಹತ್ವದ ನಿರ್ಧಾರಗಳನ್ನು ಘೋಷಿಸಿದರು. ನಗರ ಹಾಗೂ ಕೈಗಾರಿಕಾ ಮೂಲ ಸೌಕರ್ಯಕ್ಕೆ ಚಾಲನೆ ನೀಡಲು IT-BT ಉದ್ಯಮಿಗಳೊಡನೆ ವಿಚಾರ ವಿನಿಮಯ. ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ ಸ್ಮಾರಕವನ್ನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೀಘ್ರವೇ ಪೂರ್ಣಗೊಳಿಸುವ ನಿರ್ಧಾರ ಅಭಿಮಾನಿ ದೇವತೆಗಳ ಹೃದಯ ಗೆದ್ದಿದೆ. ರಾಜ್ಯಾದ್ಯಂತ ಬಿರುಸಿನ ಪ್ರವಾಸ ಕೈಗೊಂಡ ಮುಖ್ಯಮಂತ್ರಿಗಳು ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡರು. ಬೀದರ್, ಗುಲ್ಬರ್ಗಾ, ಬಳ್ಳಾರಿ, ರಾಯಚೂರು, ಬಿಜಾಪುರಗಳಲ್ಲಿ ರೈತ ಸಮಾವೇಶ. ನೇಗಿಲ ಯೋಗಿಯ ಹಿತರಕ್ಷಣೆಗೆ ವೇದಿಕೆ ಸಜ್ಜಾಯಿತು. ನಂಜುಂಡಪ್ಪ ವರದಿಯ ಅನುಷ್ಠಾನದಿಂದ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ದಿಟ್ಟ ಕ್ರಮಗಳು. ರಾಜಕೀಯ ವಿರೋಧ ಮರೆತು ಸಕಲ ಅನುಭವಿಗಳ ಮಾತಿಗೆ ಕಿವಿಗೊಟ್ಟ ಜನಪ್ರಿಯ ಮುಖ್ಯಮಂತ್ರಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರೊಂದಿಗೆ ಮಹತ್ವದ ಚರ್ಚೆ. ಕನ್ನಡದ ನಾಡು ನುಡಿಯ ಹಿತರಕ್ಷಣೆ ಹಾಗೂ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಒದಗುವಂತಾಗಲು ಹಿರಿಯ ಸಾಹಿತಿಗಳೊಡನೆ ಚರ್ಚೆ. ರಾಜ್ಯದಲ್ಲಿ ವಿನೂತನವಾಗಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಸ್ಥಾಪನೆ. ಕನ್ನಡ ಚಿತ್ರರಂಗದ ಅಭಿವೃದ್ಧಿಯತ್ತ ಮತ್ತೊಂದು ದೃಢ ಹೆಜ್ಜೆ. ಅಭಿವೃದ್ಧಿಯೇ ನಮ್ಮ ಅಜೆಂಡಾ, ಪ್ರಣಾಳಿಕೆಯೇ ದಿಕ್ಪಥ, ಸಮೃದ್ಧ ಕರ್ನಾಟಕವೇ ನಮ್ಮ ಗುರಿ ಎಂದು ಘೋಷಿಸಿ ತಮ್ಮ ಪ್ರಯೋಗಶೀಲ ಹಾಗೂ ಕ್ರಿಯಾಶೀಲ ಬಜೆಟ್ ಮಂಡಿಸಿದರು ಶ್ರೀ ಯಡಿಯೂರಪ್ಪನವರು. ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಕರ್ನಾಟಕದ ಅಭಿವೃದ್ಧಿಗೆ ರೂಪಿಸಿರುವ ವಿಷನ್ 2020ಯ ಪ್ರಾಮಾಣಿಕ ಅನುಷ್ಠಾನಕ್ಕಾಗಿ ದಿಟ್ಟ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸಮಸ್ಯೆಗಳ ಒಳನೋಟ, ಅಭಿವೃದ್ಧಿಯ ಮುನ್ನೋಟಗಳ ವೈಚಾರಿಕ ಪ್ರಬುದ್ಧತೆಯ ಬಜೆಟ್
ರಾಜ್ಯದ ಜನತೆಯ ನಾಡಿ ಮಿಡಿತಕ್ಕೆ ಸ್ಪಂದಿಸಿದೆ. ಸಹೋದ್ಯೋಗಿ ಮಂತ್ರಿಗಳು, ಶಾಸಕರು, ಅಧಿಕಾರಿಗಳು ಹಾಗೂ ಪ್ರಜೆಗಳ ಮಾತಿಗೆ ಸ್ನೇಹದಿಂದ ಸ್ಪಂದಿಸುವ ವಿಶಾಲ ಮನೋಭಾವದ ಮುಖ್ಯಮಂತ್ರಿಗಳು. ನೂತನ ಸರ್ಕಾರದ ಪ್ರಥಮ ಆದ್ಯತೆ ಕೃಷಿ ವಲಯ. ಮುಂಗಾರು ಮಳೆಯ ಸಿಂಚನದಲ್ಲಿಯೇ ಆರಂಭಗೊಂಡ ನೂತನ ಸರ್ಕಾರದ ಆಡಳಿತಕ್ಕೆ ರಸಗೊಬ್ಬರದ ಅಭಾವವನ್ನು ಎದುರಿಸುವ ಸವಾಲು, ಅನ್ನದಾತನ ಆರ್ತನಾದಕ್ಕೆ ಕಿವಿಗೊಟ್ಟ ಮುಖ್ಯಮಂತ್ರಿಗಳ ಹಾವೇರಿಯ ಪ್ರವಾಸ ರೈತರ ಗಾಯ ಮಾಯುವಂತೆ ಮಾಡಿತು. ಅವರಲ್ಲಿ ಹೊಸ ಧೈರ್ಯ ತುಂಬಿತು. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬಂದು ತತ್ಕ್ಷಣ ರೈತರ ಸಂಕಷ್ಟದಲ್ಲಿ ತಾವು ಭಾಗಿಯಾಗಿ ರೈತರ ಕಣ್ಣೊರೆಸಿ ತಾವು ಸಹಿತ ಕಣ್ಣೀರಿಟ್ಟು ಅನ್ನವನ ಕೊಡು ಮೊದಲು, ಬಟ್ಟೆಯನ್ನು ಕೊಡು ಉಡಲು, ಕಟ್ಟಿಕೊಡು ಮನೆಗಳನ್ನು ಇದು ಮೊದಲು, ಆಮೇಲೆ ಉಳಿದುದೆಲ್ಲ. ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ಈ ದೇಶದಲ್ಲಿ 12, 13, 14, 15% ಬಡ್ಡಿಯನ್ನು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಪಡೆದು ನಾವು ಸಾಲವನ್ನು ತಗೊಂಡು ಬಡ್ಡಿ ಕಟ್ಟಕ್ಕಾಗದೇ ಬೀದಿ ಪಾಲಾಗ್ತಾ ಇದ್ದೋ. ಆತ್ಮಹತ್ಯೆ ಪ್ರಕರಣಗಳು ಇವತ್ತೂ ಮುಂದುವರೆದಿದೆ. ಇದನ್ನು ತಡೆಯೋದಕ್ಕೋಸ್ಕರ ರೈತ, ನೇಕಾರ, ಮೀನುಗಾರನಿಗೆ 3% ಬಡ್ಡಿನಲ್ಲಿ ಸಾಲ ಕೊಡುವಂತ ಯೋಜನೆ ಇವತ್ತು ಜಾರಿಗೆ ನಾವು ತಂದಿದ್ದೇವೆ. ಈ ದೇಶದಲ್ಲಿ ಯಾರೂ ಈ ಪ್ರಯತ್ನ ಮಾಡಲಿಲ್ಲ ಇದುವರೆಗೆ. ನೇಗಿಲ ಯೋಗಿಯನ್ನ ಮರೆತಂತ ಯಾವುದೇ ಸರ್ಕಾರಕ್ಕೆ ಅಥವಾ ನಾಡಿಗೆ ಖಂಡಿತ ಭವಿಷ್ಯ ಇಲ್ಲ. ಹಾಗಾಗಿ ಒಬ್ಬ ರೈತನ ಮಗನಾಗಿ ರೈತನ ಹೆಸರಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. 10 HP ವರೆಗಿನ ನೀರಾವರಿ ಪಂಪ್ ಸೆಟ್ಗಳಿಗೆ ಷರತ್ತುಬದ್ಧ ಉಚಿತ ವಿದ್ಯುತ್. ಹೊಸ ಸರ್ಕಾರ ಬಂದು 100 ದಿವಸದೊಳಗೆ ನಮ್ಮ ರೈತರಿಗೆ 10 HP ಮೋಟರ್ ಫ್ರೀ ವಿದ್ಯುತ್ ಕೊಟ್ಟಿದ್ದು ಬಹಳ ಸಹಾಯ ಆಗಿದೆ. ಒಣಭೂಮಿ ಕೃಷಿಕರಿಗೆ 1,000 ರೂಪಾಯಿ ಸಹಾಯಧನ, ಸಹಕಾರಿ ಸಂಘಗಳ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ, 1000 ಗ್ರಾಮಗಳಿಗೆ ಸಾವಯವ ಕೃಷಿಗೆ ಉತ್ತೇಜನ, 3% ಬಡ್ಡಿ ದರದಲ್ಲಿ ಕೃಷಿ ಸಾಲ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೃಷಿ ಮಿಷನ್, ರಾಜ್ಯದ ಕೃಷಿ ವಲಯವನ್ನು ಸದೃಢಗೊಳಿಸಲು ಕ್ರಾಂತಿಕಾರಿ ಹೆಜ್ಜೆಗಳು. ಯಡಿಯೂರಪ್ಪನವರಿಗೆ ನನ್ನ ಅಭಿಪ್ರಾಯದಲ್ಲಿ ಏನು ಅಂದರೆ ಹ್ಯಾಂಡ್ಸ್ ಆಫ್ ಟು ಹಿಮ್. ಯಾಕೆಂದರೆ ನಿಜವಾಗ್ಲೂ ರೈತರಿಗೆ ಸ್ಪಂದಿಸ ಅಂತ ಚೀಫ್ ಮಿನಿಸ್ಟರ್ ಬೇಕಲ್ಲ, ಅವ್ರು ಯಾರೂ ಇಲ್ಲ. ಯಡಿಯೂರಪ್ಪನವರು ಒಬ್ಬರೇ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ದಾರೆ. ಅದೇ ಥರನೇ ಬೆಂಬಲ ಬೆಲೆಗೆ ಎಷ್ಟು ಅಂದರೆ 500 ಕೋಟಿನ ತೆಗೆದಿಟ್ಟಿದ್ದಾರೆ. ಯಡಿಯೂರಪ್ಪ ಅವರು ಅಧಿಕಾರಕ್ಕೆ ಬಂದು 3 ದಿನದಲ್ಲೇ ನಮ್ಗೆ ಫ್ರೀ ಕರೆಂಟ್ ಕೊಟ್ಟು ತುಂಬಾ ಅನುಕೂಲ ಮಾಡಿದ್ದಾರೆ. ದೇವರು ಯಡಿಯೂರಪ್ಪ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ರೈತ ಬಂಧುಗಳ ಸರ್ವತೋಮುಖ ಅಭಿವೃದ್ಧಿಗೆ ಪಣತೊಟ್ಟ ಸರ್ಕಾರ. ಜನ ಕಲ್ಯಾಣ, ಜನಪರ ಕಾಳಜಿ, ಅಗ್ರ ಪಂಕ್ತಿಯ ಅಭಿವೃದ್ಧಿ ಮತ್ತು ಸುಧಾರಣೆಯ ವಿಕಾಸ ಮಂತ್ರ. ಇದು ಮಾಜಿ ಪ್ರಧಾನಿಗಳಾದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತದ ಮಾದರಿ. ಈ ಗುರಿ ಸಾಧಿಸಲು ಪರಿಣಾಮಕಾರಿ ಕಾರ್ಯಕ್ರಮಗಳಿಗೆ ಚಾಲನೆ. ಭಾಗ್ಯಲಕ್ಷ್ಮಿ ಯೋಜನೆ ನಾವು ಜಾರಿಗೆ ತಂದಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಯಡಿಯೂರಪ್ಪ ಒಬ್ಬ ಮುಖ್ಯಮಂತ್ರಿ ಆಗಿ ಆ ಬಡವರ ಮನೆಯಲ್ಲಿ ಹೆಣ್ಣು ಮಗಳು ಹುಟ್ಟಿದ ತಕ್ಷಣ 20,000 ರೂಪಾಯಿ ಡಿಪಾಸಿಟ್ ಇಟ್ಟು ಅವಳಿಗೆ 18 ವರ್ಷ ಆದಾಗ 1 ಲಕ್ಷ ರೂಪಾಯಿ ಅವಳ ಕೈಗೆ ಸಿಗಬೇಕು. ಕೂಲಿ ಮಾಡೋ ಮಗಳು ಸಹ ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಪದವೀಧರರಾಗಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು. ಈ ದೂರದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾನು ಜಾರಿಗೆ ತಂದಿದ್ದೇನೆ. ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಗೌರವದ ಶ್ರೀರಕ್ಷೆ ನೀಡೋದು ನನ್ನ ಸರ್ಕಾರದ ಕರ್ತವ್ಯವಾಗಿದೆ. ಜನತೆಯ ಶಾಂತಿಯುತ ಹಾಗೂ ನೆಮ್ಮದಿಯ ಬದುಕಿಗಾಗಿ ಭಾಗ್ಯಲಕ್ಷ್ಮಿ ಯೋಜನೆಯ ಮೊತ್ತ 1 ಲಕ್ಷ ರೂಪಾಯಿಗಳಿಗೆ ಏರಿಕೆ. ಹಳ್ಳಿ ಒಳಗೆ ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೈತಿ. ಆದ್ರಿಂದ ಭಾಗ್ಯಲಕ್ಷ್ಮಿ ಸ್ಕೀಮ್ ಬಂದು ನಮ್ಗೆ ಎಲ್ಲರಿಗೆ ಒಳ್ಳೇದಾಗೈತಿ. ಎಲ್ಲ ತಾಯಂದ್ರಿಗೆ ಖುಷಿ ಅನಿಸ್ತೈತಿ. ಭಾಗ್ಯಲಕ್ಷ್ಮಿ ಕರೆಸಲಕ್ಕೂ ಸಲಾಂ. ಸಂಧ್ಯಾ ಸುರಕ್ಷಾ, ಹಿರಿಯ ನಾಗರಿಕರಿಗೆ ಸಾಮಾಜಿಕ ಭದ್ರತೆ. ನಾವು ಕೃಷಿ ಕಾರ್ಮಿಕರು, ನಮಗೆ ಈ ಯಡಿಯೂರಪ್ಪ ಸರ್ಕಾರ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿ ಮಾಡಿದ್ದು ಭಾಳ ಒಳ್ಳೆಯದು. ಬಡವರಿಗೆ ಅನುಕೂಲ ಐತಿ.